ತಮ್ಮಂತಹ ಮಹಾತ್ಮರ ಮುಂದೆ ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ಆಡಲು ಸಾಧ್ಯವಿಲ್ಲ. ರಾವಣನ ಎದುರಾಗಲಿ, ಅವನಿಂದ ಪ್ರೇರಿತರಾದ ಮಾರೀಚ ಸುಬಾಹುವಿನ ಎದುರಾಗಲಿ ನಾನು ಯುದ್ಧ ಮಾಡಲು ಅಶಕ್ತನಾಗಿದ್ದೇನೆ. ಬಹಳ ವರ್ಷಗಳ ನಂತರ ಪುತ್ರ ಸಂತಾನ ಪ್ರಾಪ್ತಿಯಾದ ನನಗೆ ನೀವೇ ಗುರುಗಳು, ಪರದೈವವೂ ಆಗಿರುವೆ. ಮಹಾತ್ಮರೇ, ಬಾಲರಾಮನ ಮೇಲೆ ಕರುಣೆ ಮಾಡಿ ಮಹಾನ್ ರಾಮ. ದೇವದಾನವ ಕಿನ್ನರ ಕಿಂಪುರುಷರೇ ರಾವಣನ ಮುಂದೆ ಯುದ್ಧಕ್ಕೆ ನಿಲ್ಲಲು ಅಸಮರ್ಥರಾಗಿರುವಾಗ ಸಾಮಾನ್ಯ ಯಕ್ಕಶ್ಚಿತ್ ಮಾನವರು ಅಂತಹ ಮಹಾನ್ ರಾವಣನನ್ನು ಗೆಲ್ಲುವುದು ಸಾಧ್ಯವೇ? ನಾನೇ ಸ್ವಯಂ ಮಕ್ಕಳೊಂದಿಗೆ ಬಂದರು, ನನ್ನ ಸೈನ್ಯದೊಡನೆ ಬಂದರು, ನಾನು ಮಾರೀಚ ಸುಬಾಹುವನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಯಾರೊಡನೆ ಯಾವ ವಿಷಯವನ್ನು ಚರ್ಚಿಸುತ್ತಿದ್ದೇನೆ ಎಂಬ ಅರಿವಿದೆಯೇ ಮಹಾರಾಜ? ಖಂಡಿತ ಅರಿವಿದೆ ಮಹರ್ಷಿಗಳೇ. ನೀವು ಅಷ್ಟೊಂದು ಆಗ್ರಹ ಮಾಡುವುದಾದರೆ ನಾನು ಪ್ರಾಣವನ್ನು ತ್ಯಜಿಸಲು ಸಿದ್ಧನಾಗಿದ್ದೇನೆ. ಆದರೆ ಯುದ್ಧದ ಅನುಭವವೇ ಇಲ್ಲದ ರಾಮನನ್ನು ಮಾತ್ರ ನಾನು ಕಳಿಸಲಾರೆ. ಆ ಮಾರೀಚ ಸುಬಾಹುವನ್ನು ಎದುರಿಸಲು ನಾನೇ ಬರುತ್ತೇನೆ ಹೊರತು ರಾಮನನ್ನು. ಸಾಕು, ನಿಲ್ಲಿಸು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ನಾವು ಕೇಳಿದಾಗ ಯಾವ ಕಾರ್ಯವನ್ನಾದರೂ ನೆರವೇರಿಸಿಕೊಡುತ್ತೇನೆ ಎಂಬ ವಾಗ್ದಾನವನ್ನು ನೀಡಿ ಈಗ ಆ ಪ್ರತಿಜ್ಞೆಯನ್ನು ಪರಿತ್ಯಜಿಸಲು ಯೋಚಿಸುತ್ತಿರುವ ನಿನ್ನ ನಡೆ ನುಡಿ ರಘುವಂಶಕ್ಕೆ ಉಚಿತವಾದುದಲ್ಲ. ಈ ಮಹಾ ವಚನಭಂಗದಿಂದ ನೀನು ಮಹಾ ಕಳಂಕಕ್ಕೆ ಗುರಿಯಾಗುತ್ತೀಯ, ಮಹಾ ಅಪಯಶಸ್ಸಿಗೂ ಗುರಿಯಾಗುತ್ತೀಯ. ಸತ್ಯಸಂಧರ ವಂಶದಲ್ಲಿ ಸುಳ್ಳು ದೊರೆಯೊಬ್ಬ ಹುಟ್ಟಿದ ಎಂಬ ಅಪಖ್ಯಾತಿಗೂ ಗುರಿಯಾಗುತ್ತೀಯೆ. ಮಹಾರಾಜ, ಈ ವಚನಭಂಗದ ಖ್ಯಾತಿ ನಿನ್ನನ್ನು ನಿರಂತರವಾಗಿ ಕಾಡುತ್ತಿರುತ್ತದೆ. ಹರಿಶ್ಚಂದ್ರ ಭಗೀರಥರು ಜನಿಸಿದ ವಂಶದಲ್ಲೇ ಜನಿಸಿದ ನೀನು ಅವರ ಸೂರ್ಯ ಸದೃಶ ಖ್ಯಾತಿಗೆ ಗ್ರಹಣ ಹಿಡಿಸಿರುವೆ. ನಾನಿನ್ನು ಬರುತ್ತೇನೆ. ಬ್ರಹ್ಮರ್ಷಿ ವಿಶ್ವಾಮಿತ್ರರೇ, ಸಾವಧಾನ ಸಾವಧಾನ. ಬ್ರಹ್ಮರ್ಷಿ ವಸಿಷ್ಠರು, ಅನಂತ ವಂದನೆಗಳು. ಮಹರ್ಷಿಗಳೇ, ಪ್ರಣಾಮ. ತಮಗೂ ಪ್ರಣಾಮಗಳು. ಆಯುಷ್ಮಾನ್ ಭವ. ವಿಶ್ವಾಮಿತ್ರ ಮುನಿವರ್ಯರೇ, ತಾವು ದಯಮಾಡಿ ಕೋಪ ಮಾಡಿಕೊಳ್ಳಬಾರದು. ತಾವು ಕೋಪ ಮಾಡಿಕೊಂಡರೆ ಈ ಲೋಕಕ್ಕೆ ದೊಡ್ಡ ಅನರ್ಥವಾಗುವುದು. ತಾವು ಅಸಮಾಧಾನಗೊಂಡು ಇಲ್ಲಿಂದ ತೆರಳಿದರೆ ಈ ವಂಶಕ್ಕೆ, ಈ ರಾಜ್ಯಕ್ಕೆ ಶುಭವಾಗುವುದಿಲ್ಲ. ದಶರಥ ಮಹಾರಾಜನು ಪುತ್ರ ವ್ಯಾಮೋಹದಿಂದ, ಅಜ್ಞಾನದಿಂದ ಈ ರೀತಿ ಮಾತುಗಳನ್ನು ಆಡುತ್ತಿರುವ. ನಾವು ಅವನಿಗೆ ತಿಳುವಳಿಕೆಯನ್ನು ಹೇಳುತ್ತೇವೆ. ದಯಮಾಡಿ ದಶರಥನಾಡಿದ ಮಾತುಗಳನ್ನು ತಾವು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳದೆ ಕೆಲವು ಕಾಲ ಇಲ್ಲಿರುವ ಕೃಪೆ ಮಾಡಬೇಕು. ನಾವು ದಶರಥನೊಂದಿಗೆ ಮಾತನಾಡುತ್ತೇವೆ. ತಾವು ಇಲ್ಲಿಂದ ರಾಮನನ್ನು ಕರೆದೊಯ್ಯಲು ಸಾಧ್ಯವಾಗುವುದು. ಆಗಬಹುದು. ತಾವು ಮಹಾಜ್ಞಾನಿಗಳು. ತಮ್ಮ ಮಾತನ್ನ ಈ ವಿಶ್ವಾಮಿತ್ರ ನಿರಾಕರಿಸುವುದಿಲ್ಲ. ನಾವು ಕೆಲವು ಕಾಲ ಕಾಯಲು ಸಿದ್ಧರಿದ್ದೇವೆ. ಬರುತ್ತೇವೆ. ಅರೆ, ನಾವು ಆಗಲೇ ತಂದಿಟ್ಟ ಹಣ್ಣುಗಳನ್ನು ತಿಂದಿಲ್ಲ, ನೀರನ್ನು ಕುಡಿದಿಲ್ಲ. ಯಾಕೆ? ನೀವು ಯಾಕೆ ತಿನ್ನುತ್ತಿಲ್ಲ? ನಿಮಗೆ ಬೇರೆ ಏನಾದರೂ ಬೇಕಾ? ಅಯ್ಯೋ ದೇವ್ರೆ, ನೀವು ಹೀಗೆ ಉಪವಾಸ ಮಾಡಿದರೆ ಅಲ್ಲಿ ರಾಜಕುಮಾರಿ ಸೀತಾದೇವಿ ಉಪವಾಸ ಮಾಡ್ತಾಳಷ್ಟೆ. ತಾಳಿ, ಈಗಲೇ ಹೋಗಿ ನಾವು ರಾಜಕುಮಾರಿಯನ್ನು ಕರೆತರುತ್ತೇವೆ. ರಾಜಕುಮಾರಿ, ಆ ಗಿಣಿ ದಂಪತಿಗಳು ಹಣ್ಣನ್ನು ತಿನ್ನುತ್ತಿಲ್ಲ, ಹಾಲನ್ನು ಕುಡಿಯುತ್ತಿಲ್ಲ. ನಾವು ಏನನ್ನೂ ತಿನ್ನುವುದಿಲ್ಲ, ಉಪವಾಸ ಮಾಡುತ್ತೇವೆ ಎಂದು ಹಠ ಹಿಡಿಯುತ್ತಿವೆ. ಹೌದೇ? ಬನ್ನಿ ಹೋಗೋಣ. ಮಹಾರಾಜ, ನೀನು ಮಹಾವಂಶವಾದ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವೆ. ಧರ್ಮಾಚರಣೆಯಲ್ಲಿ ಆ ಧರ್ಮ ದೇವತೆಗೆ ಸಮಾನ ನೆನೆಸಿರುವೆ. ಧೈರ್ಯಶಾಲಿಯಾಗಿರುವೆ. ಮೇಲಾಗಿ ಸತ್ಯ ಸಂಕಲ್ಪನೆಂಬ ಖ್ಯಾತಿಯನ್ನು ಪಡೆದಿರುವೆ. ಅಷ್ಟೈಶ್ವರ್ಯಗಳು ನಿನ್ನಲ್ಲೇ ಇವೆ. ಆದರೆ ಇಂದು ನೀನು ಪ್ರತಿಜ್ಞಾ ವಚನ ಭಂಗವೆಂಬ ಅಧರ್ಮ ಕಾರ್ಯವನ್ನು ಮಾಡಲು ಹೊರಟಿರುವೆ. ಯಾವುದೇ ಕ್ಷಣದಲ್ಲೂ ಅಂಥ ಅಪಚಾರವನ್ನು ಮಾಡಬೇಡ. ಮೂರು ಲೋಕಗಳಲ್ಲೂ ರಘುಕುಲಾತ್ಮಜ ದಶರಥ ಧರ್ಮಾತ್ಮನೆಂಬ ಖ್ಯಾತಿ ಇದೆ. ಸತ್ಯವಾಕ್ಯ ಪರಿಪಾಲಕನೆಂಬಂತೆ
ಧರ್ಮವನ್ನು ಪಾಲಿಸು. ಕೊಟ್ಟ ಮಾತನ್ನು ತಪ್ಪಿ ಅಧರ್ಮದ ಭಾರವನ್ನು ಹೊರಬೇಡ. ಮುನಿಶ್ರೇಷ್ಠ, ಗುರುವರ್ಯ, ಮಹರ್ಷಿ ವಿಶ್ವಾಮಿತ್ರರು ರಾಮನನ್ನು ರಾಕ್ಷಸರೊಡನೆ ಹೋರಾಡಲು ಕಳುಹಿಸು ಎಂದು ಕೇಳಿಕೊಳ್ಳುತ್ತಾರೆ ಎಂಬುದನ್ನು ನನ್ನಿಂದ ಊಹಿಸಲು ಸಾಧ್ಯವಾಗಲಿಲ್ಲ. ಏಕೆಂದರೆ ರಾಮನಿನ್ನೂ ಬಾಲಕ. ಒಬ್ಬ ಬಾಲಕನನ್ನು ರಾಕ್ಷಸರೊಡನೆ ಹೋರಾಡಲು ಯಾರಾದರೂ ಕರೆಯುತ್ತಾರೆ ಎಂಬುದನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ. ರಾಮನ ವಿನಃ ಅವರು ಬೇರೇನೇ ಅಪೇಕ್ಷೆ ಪಟ್ಟಿದ್ದರೂ ಕೂಡ ಅವರ ಅಪೇಕ್ಷೆಗಳನ್ನು ನೆರವೇರಿಸಲು ನಾನು ಸಿದ್ಧನಿದ್ದೆ, ಈಗಲೂ ಸಿದ್ಧನಾಗಿದ್ದೇನೆ. ನಾನೇ ರಾಕ್ಷಸರೊಡನೆ ಹೋರಾಡಲು ಸೈನ್ಯ ಸಮೇತ ಬರುತ್ತೇನೆ ಎಂದು ಕೇಳಿಕೊಂಡೆ. ಏಕೋ ಮಹರ್ಷಿ ವಿಶ್ವಾಮಿತ್ರರು ನನ್ನ ಮಾತನ್ನು ಲೆಕ್ಕಿಸಲೇ ಇಲ್ಲ. ಕಿಣಿಗಳೇ, ನೀವು ಏಕೆ ಹಣ್ಣನ್ನು ತಿನ್ನುತ್ತಿಲ್ಲ? ನಿಮಗೆ ಈ ಹಣ್ಣುಗಳು ಇಷ್ಟವಾಗದಿದ್ದರೆ ಹೇಳಿ. ನಿಮಗೆ ಇಷ್ಟವಾದ ಹಣ್ಣು ಬೇರೆ ಎಲ್ಲೇ ಇದ್ದರೂ ನಾನು ನಿಮಗೆ ತರಿಸಿಕೊಡುತ್ತೇನೆ. ಬೇಡ ರಾಜಕುಮಾರಿ, ನಮಗೆ ಯಾವ ಹಣ್ಣು ಬೇಡ. ನಮ್ಮನ್ನು ಈ ಅರಮನೆ ಬಂಧನದಿಂದ ನಮ್ಮ ಪಾಡಿಗೆ ನಾವು ಹೋಗಲು ಬಿಡಿ. ಅಯ್ಯೋ, ಈ ಅರಮನೆ ನಿಮಗೆ ಬಂಧನವಾಗಲು ಹೇಗೆ ಸಾಧ್ಯ? ನಮ್ಮ ಅರಮನೆಯ ಉದ್ಯಾನವನದಲ್ಲಿ ಹಾರಾಡಿಕೊಂಡಿರಬಹುದಲ್ಲವೇ? ನಾನು ನಿಮ್ಮನ್ನು ಪಂಜರದಲ್ಲಿ ಇರಿಸುವುದಿಲ್ಲ. ರಾಜಕುಮಾರಿ, ನಮಗೆ ನಿನ್ನ ಆತಿಥ್ಯವೇ ಪಂಜರವಾಗಿದೆ. ನಾನೀಗ ಗರ್ಭಿಣಿ. ನನಗೆ ಮನಸ್ಸಿಗೆ ಬಂದ ಹಾಗೆ ಹಾರಿ ಹೋಗುವ ಬಯಕೆ ಆಗಿದೆ. ಶುಕರಾಣಿ, ನೀನು ತಾಯಾಗುತ್ತೀಯ ಅಂದರೆ ನಿನಗೆ ಹೆಚ್ಚಿನ ಆರೈಕೆ, ರಕ್ಷಣೆ ಬೇಕು. ನಾನು ನಿನಗೆ ಅದನ್ನು ಮಾಡುತ್ತೇನೆ. ನೀನು ಇಲ್ಲಿಂದ ನಿನ್ನ ಸಂತಾನದೊಂದಿಗೆ ಹೋಗುವೆಯಂತೆ. ಬೇಕಾದರೆ ಈ ನಿನ್ನ ಪತಿ ಹೋಗಿ ನಿನಗೆ ಇಷ್ಟವಾದದ್ದನ್ನೆಲ್ಲ ತರಲಿ. ನೀನು ಮಾತ್ರ ಇಲ್ಲೇ ಇರು ಶುಕರಾಣಿ, ಇಲ್ಲೇ ಇರು. ಶುಕರಾಜ, ನೀನು ಹೋಗಿ ಬಾ. ನಿನ್ನ ಸತಿಗೆ ಇಷ್ಟವಾದನ್ನೆಲ್ಲ ತೆಗೆದುಕೊಂಡು ಬಾ. ಮಹಾರಾಜ, ಮಹರ್ಷಿ ವಿಶ್ವಾಮಿತ್ರರು ಇದನ್ನು ಕೇಳಿದ್ದರೆ ನಾನು ನೀಡುತ್ತಿದ್ದೆ, ಅವರು ಇಂತಹದನ್ನು ಅಪೇಕ್ಷೆ ಪಟ್ಟಿದ್ದರೆ ನಾನು ಅದನ್ನು ಅವರಿಗೆ ಸಮರ್ಪಿಸುತ್ತಿದ್ದೆ ಎಂದು ನೀನು ಹೇಳುವುದು ಅರ್ಥವಿಲ್ಲದ ಮಾತು. ತಾವು ಏನು ಕೇಳಿದರೂ ಅದನ್ನು ನಾನು ನೆರವೇರಿಸಿಕೊಡುತ್ತೇನೆ ಎಂದು ಮಹರ್ಷಿಗಳಿಗೆ ಪ್ರತಿಜ್ಞಾ ವಚನವನ್ನು ನೀಡಿರುವೆನು. ಪ್ರತಿಜ್ಞಾ ವಚನವನ್ನು ಪಾಲಿಸದೇ ಇರುವುದು ಅಶ್ವಮೇಧ ಯಾಗಗಳನ್ನು, ಕೆರೆಕಟ್ಟೆ ಬಾವಿಗಳನ್ನು ಕಟ್ಟಿಸಿದ ಫಲವನ್ನು ನಾಶ ಮಾಡುತ್ತದೆ. ಅಂತಹ ಅನರ್ಥವನ್ನು ತಂದುಕೊಳ್ಳುವುದಕ್ಕಿಂತ ರಾಮನನ್ನು ಮಹರ್ಷಿ ವಿಶ್ವಾಮಿತ್ರರ ಜೊತೆ ಕಳಿಸುವುದೇ ಸೂಕ್ತ. ಬ್ರಹ್ಮರ್ಷಿಗಳೇ, ಅಸ್ತ್ರವಿದ್ಯೆಯನ್ನೇ ತಿಳಿಯದ ರಾಮನನ್ನು ನಾನು ಯಾವ ಧೈರ್ಯದ ಮೇಲೆ ರಾಕ್ಷಸರೊಡನೆ ಹೋರಾಡಲು ಕಳುಹಿಸಲಿ? ಮಹಾರಾಜ ದಶರಥ, ರಾಮನಿಗೆ ಅಸ್ತ್ರವಿದ್ಯೆ ತಿಳಿದಿರಲಿ ತಿಳಿಯದೇ ಇರಲಿ, ಕೌಶಿಕ ಪುತ್ರನಾದ ವಿಶ್ವಾಮಿತ್ರ ಮಹರ್ಷಿಯಿಂದ ರಕ್ಷಿಸಲ್ಪಡುವ ರಾಮನನ್ನು ಯಾವ ರಾಕ್ಷಸರು ಮುಟ್ಟಲಾರರು. ಸುತ್ತಲೂ ಅಗ್ನಿಚಕ್ರ ಉರಿಯುತ್ತಿರಲು ಮಧ್ಯದಲ್ಲಿರುವ ಅಮೃತವನ್ನು ಯಾರೂ ಮುಟ್ಟಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ವಿಶ್ವಾಮಿತ್ರರ ನಡುವೆ ಇರೋ ರಾಮನನ್ನು ಯಾವ ರಾಕ್ಷಸರು ಏನೂ ಮಾಡಲಾರರು. ದಶರಥ, ವಿಶ್ವಾಮಿತ್ರರನ್ನು ಒಬ್ಬ ಸಾಮಾನ್ಯ ತಪಸ್ವಿ ಎಂದು ನೀನು ತಿಳಿಯಬೇಡ. ಅವರು ಸಶರೀರಿಯಾದ ಧರ್ಮ ದೇವತೆ ಎಂದು ತಿಳಿ. ಮಹರ್ಷಿ ವಿಶ್ವಾಮಿತ್ರರು ವಿದ್ಯೆಯಲ್ಲೂ ಅಧಿಕ, ಬಲದಲ್ಲೂ ಅಧಿಕ. ಅವರು ನಾನಾ ವಿಧವಾದ ಅಸ್ತ್ರಶಸ್ತ್ರಗಳನ್ನು ಬಲ್ಲವರು. ಮಹರ್ಷಿ ವಿಶ್ವಾಮಿತ್ರರ ಮಹಿಮೆಯನ್ನು ಬಹುಶಃ ನಾವು ತಿಳಿದಷ್ಟು ಬೇರೆ ಯಾರೂ ತಿಳಿದಿರಲ್ಲ. ಯಕ್ಷ, ಕಿನ್ನರ, ಕಿಂಪುರುಷ, ಗಂಧರ್ವರು ಕೂಡ ತಿಳಿದಿಲ್ಲ. ದೇವತೆಗಳಾಗಲಿ, ದೇವದಾನವ ಗಂಧರ್ವರಾಗಲಿ, ಯಕ್ಷ, ಕಿನ್ನರ, ಕಿಂಪುರುಷರಾಗಲಿ ಮಹರ್ಷಿ ವಿಶ್ವಾಮಿತ್ರರಷ್ಟು ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ತಿಳಿದಿಲ್ಲ. ಏಕೆಂದರೆ ಮಹರ್ಷಿ ವಿಶ್ವಾಮಿತ್ರನಿಗೆ ಸ್ವತಃ ಪರಮೇಶ್ವರನೇ ಅಸ್ತ್ರವಿದ್ಯೆಯನ್ನು ಅನುಗ್ರಹಿಸಿದ್ದಾನೆ.
ಅಪ್ಪಾಜಿ. ನಾನು ಚಿಕ್ಕವನು. ನನಗೆ ಅಪಾಯವಾಗುತ್ತದೆ ಎಂದು ಚಿಂತೆ ಮಾಡುವುದಕ್ಕಿಂತ ಬ್ರಹ್ಮರ್ಷಿ ವಿಶ್ವಾಮಿತ್ರರಿಗೆ ಕೊಟ್ಟ ಮಾತನ್ನು ಪರಿಪಾಲಿಸಲಿಲ್ಲ ಎಂಬ ಅಪಖ್ಯಾತಿಯ ವಿಚಾರವಾಗಿ ಚಿಂತೆ ಮಾಡಿದೆ. ಇದು ರಘುವಂಶರ ಕುಲಕ್ಕೆ ಕಳಂಕವನ್ನು ಉಂಟು ಮಾಡುವುದು ಅಲ್ಲವೇ? ರಾಮಚಂದ್ರ, ವಂಶದ ಕೀರ್ತಿಯನ್ನು ಉಳಿಸುವುದಕ್ಕೋಸ್ಕರ ಸದ್ಗುಣ ಸಂಪನ್ನನು, ನನ್ನ ಪ್ರೀತಿ ಪಾತ್ರನು, ನನ್ನ ಹಿರಿಯ ಮಗನೂ ಆದ ನಿನ್ನನ್ನು ಇಷ್ಟು ಚಿಕ್ಕ ವಯಸ್ಸಿಗೆ ಅಂತಹ ಭಯಂಕರ ರಾಕ್ಷಸರೊಡನೆ ಹೋರಾಡುವುದಕ್ಕೆ ಕಳಿಸುವುದೆಂದರೆ ನನಗೇಕೋ ಆತಂಕದ ವಿಷಯವೆನಿಸುತ್ತದೆ. ಅಪ್ಪಾಜಿ, ಬ್ರಹ್ಮರ್ಷಿ ವಿಶ್ವಾಮಿತ್ರರು ಮಹಾ ತಪಶಕ್ತಿಯುಳ್ಳವರು. ಅದಕ್ಕೆ ಪೂರ್ವದಲ್ಲಿ ಚಕ್ರವರ್ತಿಯಾಗಿ ಮಹಾಪರಾಕ್ರಮವನ್ನು ಮೆರೆದವರು ಅವರು. ನಮ್ಮನ್ನು ಅವರ ಸಂಗಡ ಕರೆದುಕೊಂಡು ಹೋದರೆ ನಮಗೆ ಯಾವ ಚಿಂತೆಯನ್ನು ಬರುವುದಿಲ್ಲ. ಆ ರಾಕ್ಷಸರನ್ನು ನಿರ್ಬಂಧಿಸಿದ ಕೀರ್ತಿಯು ನಮಗೆ ಬರುವಂತೆ ಕೃಪೆ ಮಾಡುತ್ತಾರೆ. ಈಗ ತಾನೇ ಬ್ರಹ್ಮರ್ಷಿ ವಸಿಷ್ಠರು ಕೂಡ ನಿನ್ನನ್ನು ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ಕಳಿಸುವಂತೆ ಸಲಹೆ ಮಾಡಿದರು. ಆದರೆ ಅನುಮಾನಿಸಬೇಡಿ ಅಪ್ಪಾಜಿ, ನನಗೆ ಯಾವ ಅಪಾಯವೂ ಆಗುವುದಿಲ್ಲ. ಕೊಟ್ಟ ವಚನವನ್ನು ಎತ್ತಿ ಹಿಡಿಯುವ ಕೀರ್ತಿ ನಮ್ಮಿಂದಾಗಲಿ ಎಂದು ಹರಸಿ. ಅಪ್ಪಾಜಿ, ದಯಮಾಡಿ ನನ್ನನ್ನು ಕಳುಹಿಸಿಕೊಡಿ. ಅವರಿಗೆ ಕೊಟ್ಟ ಮಾತನ್ನು ಪರಿಪಾಲಿಸಿದ ಕೀರ್ತಿ ನಿಮ್ಮದಾಗಲಿ. ಹಾಗೆಯೇ ಆಗಲಿ ರಾಮಚಂದ್ರ. ನಿನ್ನ ಇಚ್ಛೆಯಂತೆ, ಕುಲಗುರು ಬ್ರಹ್ಮರ್ಷಿ ವಸಿಷ್ಠರ ಸಲಹೆಯಂತೆ ನಿನ್ನನ್ನು ಮಹರ್ಷಿ ವಿಶ್ವಾಮಿತ್ರನೊಂದಿಗೆ ಕಳುಹಿಸಿಕೊಡುತ್ತೇನೆ. ಅಪ್ಪಾಜಿ, ಸಹೋದರನೊಂದಿಗೆ ಹೋಗಲು ನನಗೆ ಅಪ್ಪಣೆಯನ್ನು ಕೊಡಿ. ಅವರ ಸಹಭಾಗಿಯಾಗಲು ನನಗೆ ಆನಂದವಾಗುತ್ತದೆ. ಏನು, ನೀನು ರಾಮನೊಂದಿಗೆ ಹೋಗುವೆಯಾ? ಹೌದು ಅಪ್ಪಾಜಿ. ಸಹೋದರನ ಪ್ರತಿ ನಡೆ ನುಡಿ ನನಗೆ ಆದರ್ಶ. ನಾನು ಎಂದೆಂದಿಗೂ ಅವನೊಡನೆ ಇರಲು ಇಚ್ಛಿಸುತ್ತೇನೆ. ದಯಮಾಡಿ ನಮ್ಮನ್ನು ಕಳುಹಿಸಿಕೊಡಿ. ಲಕ್ಷ್ಮಣ, ನಿನ್ನ ಮಾತುಗಳು ನನಗೆ ಸಮಾಧಾನವನ್ನು ತಂದಿವೆ. ಮುಂದೆಯೂ ಕೂಡ ನೀವಿಬ್ಬರೂ ಒಂದಾಗಿದ್ದು ಕೀರ್ತಿಶಾಲಿಗಳಾಗಿರಿ. ಆಗಲಿ, ರಾಮನೊಂದಿಗೆ ನೀನು ಮಹರ್ಷಿಗಳಿಗೆ ಪ್ರಣಾಮ. ದಶರಥ ಮಹಾರಾಜ, ನಾವು ಯಾಗಸ್ಥಳಕ್ಕೆ ತೆರಳಬೇಕಾಗಿದೆ. ತಮ್ಮ ಅಭಿಪ್ರಾಯವನ್ನು ಅರುಹಿದರೆ. ಮಹರ್ಷಿಗಳೇ, ತಾವು ನಡೆಸುವ ಯಜ್ಞದ ರಕ್ಷಣೆಗಾಗಿ ರಾಮನೊಂದಿಗೆ ಲಕ್ಷ್ಮಣನನ್ನು ಕಲಿಸಿಕೊಡಲು ನಿರ್ಧಾರ ಮಾಡಿದ್ದೇನೆ. ಬಹಳ ಸಂತೋಷ. ಮುನೀಂದ್ರರಿಗೆ ನಮೋ ನಮಃ. ಆಯುಷ್ಮಾನ್ ಭವ. ಮಹಾತ್ಮರಾದ ತಾವು ಮಾಡುವ ಯಾಗಕ್ಕೆ ಕಿಂಚಿತ್ ಸೇವೆ ಮಾಡುವ ಅವಕಾಶವನ್ನು ಕರುಣಿಸಿದ್ದಕ್ಕೆ ನಾವು ನಿಮಗೆ ಕೃತಜ್ಞರಾಗಿದ್ದೇವೆ ಮುನಿವರ್ಯ. ಕೀರ್ತಿಶಾಲಿಗಳಾಗಿ. ರಾಮಚಂದ್ರ, ನೀನು ತಂದೆಯ ಮಾತನ್ನು ನೆರವೇರಿಸುವುದೇ ಅಲ್ಲದೆ ತಂದೆಯು ವಚನಭ್ರಷ್ಟನಾಗದಂತೆ ನಡೆದುಕೊಂಡ ಸದ್ಗುಣಿ ಎಂದು ಈಗ ಸಾಬೀತಾಗಿದೆ. ದಶರಥ ಮಹಾರಾಜ, ರಾಮ ಲಕ್ಷ್ಮಣರು ನಮ್ಮೊಡನೆ ಬಂದ ಮೇಲೆ ದುರ್ಜನರಿಗೆ ಅಶುಭಗಳು ಬೆನ್ನೇರುತ್ತವೆ. ಶುಭ ಕಾರ್ಯರು ಸಜ್ಜನರನ್ನು ಆಹ್ವಾನಿಸುತ್ತವೆ. ರಾಮ ಲಕ್ಷ್ಮಣ, ಮಾತೆಯರ ಆಶೀರ್ವಾದ ಪಡೆದು ನನ್ನೊಡನೆ ಹೊರಡಲು ಸಿದ್ಧರಾಗಿ. ಆಗಲಿ ಮುನಿ. ಗಿಣಿರಾಣಿ, ತೆಗೆದುಕೋ. ನಿನಗೆಂದು ರಾಜಕುಮಾರಿ ವಿಶೇಷವಾದ ಹಣ್ಣುಗಳನ್ನು ಕಳುಹಿಸಿದ್ದಾಳೆ. ಹಣ್ಣನ್ನು ಕಳಿಸುವ ಬದಲು ನಿನ್ನ ರಾಜಕುಮಾರಿಗೆ ಹೇಳು ಒಂದಷ್ಟು ವಿಷವನ್ನು ಕಳಿಸಲು. ನಮ್ಮ ರಾಜಕುಮಾರಿ ನಿನ್ನನ್ನು ಎಷ್ಟೊಂದು ಪ್ರೇಮದಿಂದ ನೋಡಿಕೊಳ್ಳುತ್ತಾಳೆ. ನಿನಗೋಸ್ಕರ ಸುರಲೋಕದ ಅಮೃತವನ್ನೂ ತರಿಸುತ್ತಾಳೆ. ಹೀಗಿರುವಾಗ ನೀನೇಕೆ ಉಪವಾಸ ಮಾಡುತ್ತಿರುವೆ? ಹೌದು, ನನಗೆ ಒಂಟಿಯಾಗಿ ಪತಿಯಿಂದ ದೂರ ಇರುವುದಕ್ಕಿಂತ ಸಾಯುವುದೇ ಮೇಲು. ಈ ಮಾತನ್ನು ನಿನ್ನ ರಾಜಕುಮಾರಿಗೆ ಹೇಳು. ನಾನು ಯಾವ ಹಣ್ಣನ್ನು ತಿನ್ನುವುದಿಲ್ಲ, ಬದುಕುವುದೂ ಇಲ್ಲ. ಸರಿ ಸರಿ, ನೀನು ನಮ್ಮ ಮಾತು ಕೇಳುವುದಿಲ್ಲ. ನಾವು ರಾಜಕುಮಾರಿ ಸೀತೆಯನ್ನೇ ಕರೆತರುತ್ತೇವೆ. ಎಲೆ ಸೀತೆ, ಗಿಣಿಯಾದ ನನ್ನನ್ನು ನನ್ನ ಗಂಡನಿಂದ ದೂರ ಮಾಡಿದಂತೆ ನೀನು ಗರ್ಭಿಣಿಯಾದಾಗ ನಿನ್ನ ಗಂಡನಿಂದ ದೂರವಿರುವಂತಾಗಲಿ. ರಾಮಚಂದ್ರ, ನಿಮ್ಮ ತಂದೆಗೆ ಆಗುತ್ತಿರುವ ಆತಂಕವೇ ನನಗೂ ಆಗುತ್ತಿದೆ. ಆ ರಾಕ್ಷಸರ ಸಂಹಾರಕ್ಕಾಗಿ ಕಳಿಸಲು ಕಷ್ಟ ಆಗುತ್ತಿದೆ. ಅಮ್ಮ, ನಮ್ಮ ಪರಾಕ್ರಮವನ್ನು ಪ್ರದರ್ಶಿಸಲು ವಿಶ್ವಾಮಿತ್ರರೇ ನಮಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ನಮಗೆ ಯಾವ ಅಪಾಯವೂ ಆಗುವುದಿಲ್ಲ. ನಮಗೆ
ಉಪಕಾರವೇ ಆಗುತ್ತದೆ. ರಾಮಚಂದ್ರ, ನೀನಿನ್ನು ಚಿಕ್ಕವನು, ಹಲವಾರು ಯುದ್ಧಗಳನ್ನು ಆಡಿಕೊಂಡವನಲ್ಲ. ಇನ್ನು ಲಕ್ಷ್ಮಣ ನಿನಗಿಂತ ಚಿಕ್ಕವನು. ನೀವಿಬ್ಬರು ಇಂಥ ಸಾಹಸ ಮಾಡಲೇಬೇಕಿತ್ತೆ. ಅಮ್ಮ, ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಹಸಗಳನ್ನು ಮಾಡಿದರೆ ಮಾತ್ರ ನಾವು ಕೀರ್ತಿಶಾಲಿಗಳಾಗುತ್ತೇವೆ. ನೀವು ಕೀರ್ತಿಶಾಲಿಗಳಾಗಿ ಬರುವುದು ಸಂತೋಷ ತರುವಂಥ ವಿಚಾರವೇ. ಆದರೂ ಮೊದಲ ಬಾರಿಗೆ ಆ ರಾಕ್ಷಸರ ವಿರುದ್ಧ ಯುದ್ಧ ಮಾಡುವುದು ನಮಗೆ ಯಾಕೋ ಆತಂಕ ಉಂಟಾಗುತ್ತಿದೆ. ಕೌಸಲ್ಯ, ಸುಮಿತ್ರ, ಈ ಆತಂಕಗಳಿಗೆಲ್ಲ ನಮ್ಮ ಕುಲಗುರುಗಳಾದ ವಸಿಷ್ಠ ಮಹಾಮುನಿಗಳಿಂದ ಸೂಕ್ತ ಸಮಾಧಾನ ದೊರೆತಿದೆ. ಇನ್ನು ಈ ವಿಷಯಗಳ ಬಗ್ಗೆ ಆತಂಕ ಪಡುವುದರಲ್ಲಿ ಅರ್ಥವಿಲ್ಲ. ಹೌದಮ್ಮ, ಈಗಷ್ಟೇ ತಂದೆಯವರು ತಮ್ಮ ಆತಂಕವನ್ನು ಕಳೆದುಕೊಂಡು ನಮಗೆ ಆಶೀರ್ವದಿಸಿದ್ದಾರೆ. ಇದನ್ನು ತಾವು ಅನುಸರಿಸಿ ನಮಗೆ ಆಶೀರ್ವದಿಸಿ ನಮ್ಮನ್ನು ಕಳುಹಿಸಿಕೊಡಿ. ನಮಗೆ ಶುಭ ಉಂಟಾಗುತ್ತದೆ ಎಂದು ಮುನೀಂದ್ರರೇ ಹೇಳಿದ್ದಾರೆ. ಮಹರ್ಷಿಗಳು ಹೇಳಿದಂತೆ ಆಗಲಿ. ಹೋಗಿ ಬನ್ನಿ, ಜಯಶೀಲರಾಗಿ ಬನ್ನಿ. ಏನು ಸಹೋದರಿ, ಮಗನನ್ನು ದಿಗ್ವಿಜಯಕ್ಕೆ ಕಳುಹಿಸುತ್ತಿರುವಂತಿದೆ? ಹೌದು ಕೈಕೇಯಿ, ಮಹರ್ಷಿ ವಿಶ್ವಾಮಿತ್ರ ಯಾಗ ರಕ್ಷಣೆಗಾಗಿ ರಾಮಲಕ್ಷ್ಮಣರು ತೆರಳುತ್ತಿದ್ದಾರೆ. ಯಾಗ ರಕ್ಷಣೆಯಂತಹ ಮಹತ್ ಕಾರ್ಯಕ್ಕೆ ನನ್ನ ಮಗನನ್ನು ಕಳುಹಿಸಲು ನಾನು ಹೆಮ್ಮೆ ಪಡುತ್ತೇನೆ. ಮಹಾರಾಣಿ, ನಿಮ್ಮೊಂದಿಗೆ ಒಂದು ವಿಷಯ ಮಾತಾಡಬೇಕು. ಈ ಕಡೆ ಬನ್ನಿ. ವಿಭೀಷಣ, ನಾನು ನಿನ್ನ ಅಗ್ರಜ. ಈ ನಿನ್ನ ಕೆಟ್ಟ ಪ್ರವೃತ್ತಿಯನ್ನು ಮುಂದುವರೆಸಬೇಡ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.